ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಡೊನಾಲ್ಡ್ ಟ್ರಂಪ್ಗೊಂದು ನೋಬೆಲ್ ಸಿಗೋವರೆಗೆ ಜಗತ್ತಿನ ಅಶಾಂತಿ ಕೂಡ ಕಡಿಮೆ ಆಗೋದಿಲ್ಲ ಅನ್ಸುತ್ತೆ. ಒಂದ್ ಕಡೆ ಇರಾನ್ ಜೊತೆ ಸಂಘರ್ಷಕ್ಕೆ ನಿಂತು ಅದನ್ನು ಪೂರ್ಣಗೊಳಿಸುವ ಮೊದಲೇ ಪಾಕಿಸ್ತಾನವನ್ನ ಸಂಧಾನಕ್ಕೆ ಬಿಟ್ಟು ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿರೋ ಟ್ರಂಪ್ ಪರ್ಷಿಯನ್ ಗಲ್ಫ್ ಅಲ್ಲಿ ಬ್ಲಾಕೇಡ್ ಹಾಕೋ ಮೂಲಕ ಅಲ್ಲಿ ಕದನ ವಿರಾಮದ ಲಾಭ ಕೂಡ ಯಾರಿಗೂ ಸಿಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಇರಾನ್ ಸಂಧಾನಕ್ಕೆ ಸಿದ್ಧ ಆಗಿದೆ, ಯುರೇನಿಯಂ ಅನ್ನ ಕೊಟ್ಟು ಬಿಡೋದಕ್ಕೆ ಕೂಡ ಒಪ್ಪಿದೆ ಅಂತ ಹೇಳ್ತಾ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಒಂದು ತಾತ್ಕಾಲಿಕ ಕದನ ವಿರಾಮವನ್ನ ಕೂಡ ಟ್ರಂಪ್ ಮಾಡಿಸಿದ್ದಾರೆ. ಈ ಮೂಲಕ ನಾನು ಜಗತ್ತಿನ 10ನೇ ಯುದ್ಧವನ್ನು ನಿಲ್ಲಿಸದೆ ಈಗಲಾದರೂ ನನಗೆ ನೋಬೆಲ್ ಕೊಡೋದಕ್ಕೆ ಯಾರಾದರೂ ಹೇಳ್ರು ಅನ್ನೋ ಥರ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಟ್ರಂಪ್ ಹೇಳ್ತಿರೋ ಹಾಗೆ ಈಗ ಲೆಬನಾನ್ನ ಕದನ ವಿರಾಮ ಆಗಿರೋದ್ರಿಂದ ಇರಾನ್ ತನ್ನ ಸಂಸ್ಕರಿಸಿದ ನ್ಯೂಕ್ಲಿಯರ್ ಇಂಧನವನ್ನ ಅಮೆರಿಕಾಗೆ ಒಪ್ಪಿಸಿ ಶರಣಾಗತ್ತಾ? ಇಷ್ಟಕ್ಕೂ ಲೆಬನಾನ್ ಕದನ ವಿರಾಮ ಅನ್ನೋ ಜೋಕ್ ಆದ್ರೂ ಏನು, ಬನ್ನಿ ನೋಡೋಣ. ಗೆಳೆಯರೆ, ಇದೆಲ್ಲದರ ನಡುವೆ ಹಾರ್ಮೂಜ್ ಅಲ್ಲಿ ಕೂಡ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದನ್ನ ನಿಮಗೆ ಹೇಳೋದಕ್ಕೆ ಮೊದಲು ಇವತ್ತು ಲೋಕಸಭೆಯಲ್ಲಿ ಮಂಡನೆಯಾದ ಅತ್ಯಂತ ಮಹತ್ವದ ಮಹಿಳಾ ಮೀಸಲಾತಿ ಮತ್ತು ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯ ಬಿಲ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಿದೆ. ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕಾಗಿ ಕ್ಷೇತ್ರಗಳ ಪುನರ್ವಿಂಗಡಣೆ ಕಡ್ಡಾಯ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಅದಕ್ಕಾಗಿ ಒಂದು ಬಿಲ್ ಅನ್ನ ಲೋಕಸಭೆಯಲ್ಲಿ ಮಂಡಿಸಿತ್ತು. ಆ ಬಿಲ್ ಪಾಸ್ ಆಗಿದ್ರೆ ಮಹಿಳಾ ಮೀಸಲಾತಿಯ ಜೊತೆಗೆ ಲೋಕಸಭಾ ಸ್ಥಾನಗಳ ಸಂಖ್ಯೆ ಕೂಡ 800 ದಾಟೋ ಅವಕಾಶಗಳಿತ್ತು. ಆದ್ರೆ ಕಾಂಗ್ರೆಸ್ ಸೇರಿದ ಹಾಗೆ ವಿರೋಧ ಪಕ್ಷಗಳು ಲೋಕಸಭಾ ಕ್ಷೇತ್ರ ವಿಂಗಡಣೆಯನ್ನ ತೀವ್ರವಾಗಿ ವಿರೋಧ ಮಾಡಿದ್ವು. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಆ ಬಿಲ್ ಪಾಸ್ ಆಗೋದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಸದನದಲ್ಲಿ ಹೇಳಿದ್ರು. ಅವರು ಹೇಳಿದ ಹಾಗೆ ಆ ಬಿಲ್ಗೆ ಸೋಲುಂಟಾಗಿದೆ. 543 ಸದಸ್ಯ ಬಲದ ಪಾರ್ಲಿಮೆಂಟ್ ಅಲ್ಲಿ 489 ಮಂದಿ ಸದಸ್ಯರು ಹಾಜರಿದ್ರು. ಆ 489 ಪೈಕಿ 2/3 ಮೆಜಾರಿಟಿ ಅಂದ್ರೆ 326 ಮತಗಳು ಬಿಲ್ನ ಪರವಾಗಿ ಚಲಾವಣೆ ಆಗಬೇಕಿತ್ತು. ಆದ್ರೆ 278 ಮತಗಳು ಮಾತ್ರ ಸರ್ಕಾರ ಮಂಡಿಸಿದ ಬಿಲ್ ಪರ ಬಂದ್ರೆ ಇನ್ನು 211 ಮತಗಳು ಆ ಬಿಲ್ಲನ್ನ ವಿರೋಧಿಸಿ ಚಲಾವಣೆ ಆದವು. ಇಲ್ಲಿ ಬಹುಮತಕ್ಕೆ ಬೇಕಾದ 326 ಮತಗಳು ಇಲ್ಲದ ಕಾರಣ ಮಸೂದೆಗೆ ಲೋಕಸಭೆಯಲ್ಲಿ ಸೋಲುಂಟಾಗಿದೆ. ಈ ಮೂಲಕ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡುವ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸುವ 2023ರಲ್ಲಿ ಪಾಸಾಗಿದ್ದ ಬಿಲ್ ಏನಿದೆ ಅದರ ಜಾರಿ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಒಟ್ಟು 543 ಜನ ಸದಸ್ಯರು ಸದನದಲ್ಲಿ ಹಾಜರಿದ್ದಿದ್ರೆ ಆ ಬಿಲ್ ಪಾಸ್ ಆಗೋದಕ್ಕೆ 2/3 ಮೆಜಾರಿಟಿ ಅಂದರೆ 360 ಮತಗಳ ಅಗತ್ಯ ಇರ್ತಾ ಇತ್ತು. ಆದರೆ NDA ಸದಸ್ಯರ ಒಟ್ಟು ಬಲ 293. ಹೀಗಾಗಿ ಅಲ್ಲಿ 3/2 ಮೆಜಾರಿಟಿ ಸಿಗೋದಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಎಷ್ಟು ಜನ ಸದಸ್ಯರು ಹಾಜರಿದ್ರು ಅದರ ಮೇಲೆ ನಾವು ಲೆಕ್ಕ ಹಾಕಿದ್ರೂ ಕೂಡ 326 ಮತಗಳ ಅಗತ್ಯ ಅಲ್ಲಿತ್ತು. ಆದರೆ ಬಂದಿದ್ದು 278 ಮತಗಳು. ಹೀಗಾಗಿ ಆ ಬಿಲ್ಗೆ ಸೋಲುಂಟಾಗಿದೆ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕಾಗಳು ಸದ್ಯಕ್ಕೆ ಪರಸ್ಪರ ದಾಳಿ ಮಾಡಿಕೊಳ್ತಾ ಇಲ್ಲ ಅನ್ನೋದು ಬಿಟ್ರೆ ಅಲ್ಲಿ ಪರಿಸ್ಥಿತಿ ಯಾವ ಆಂಗಲ್ ಅಲ್ಲೂ ಸುಧಾರಿಸಿಲ್ಲ. ಇನ್ನು ಟ್ರಂಪ್ ಕೊಟ್ಟಿದ್ದ 15 ದಿನಗಳ ಗಡುವು ಕೂಡ ಮುಗಿದು ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಕದನ ವಿರಾಮಕ್ಕೆ ಕೂಡ ಒಂದು ವಿರಾಮ ಬೀಳಬೇಕು. ಆದ್ರೆ ಮಾತುಕತೆಗಳು ಯಶಸ್ವಿ ಆದ್ವಾ ವಿಫಲ ಆದ್ವಾ ಅನ್ನೋದೇ ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ 2ನೇ ಸುತ್ತಿನ ಮಾತುಕತೆಗಳಿಗೆ ಪಾಕಿಸ್ತಾನ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹೆಂಗಾದರೂ ಮಾಡಿ ರಾಜಿ ಮಾಡ್ಕೊಂಡು ಬಿಡಿ ಅಂತ ಇರಾನ್ ಅನ್ನ ಒಪ್ಪಿಸೋದಕ್ಕೆ ತೆಹರಾನ್ಗೆ ಹೋಗಿದ್ದಾನೆ. ಈ ಮಧ್ಯೆ ಇರಾನ್ ಶರಣಾಗೋದಕ್ಕೆ ಸಿದ್ಧ ಆಗ್ತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಮತ್ತು ಅಮೆರಿಕಾದ ಈ ಯುದ್ಧದ ಮೂಲ ಇರೋದು ನ್ಯೂಕ್ಲಿಯರ್ ಅಲ್ಲಿ. ಹೀಗಾಗಿ ಇರಾನ್ ನಾವು ಅಣ್ವಸ್ತ್ರಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಒಪ್ಪಂದ ಮಾಡ್ಕೋಬೇಕು. ಈಗ ಎನ್ರಿಚ್ ಆಗಿರೋ ಯುರೇನಿಯಂ ಅನ್ನ ಅಮೆರಿಕಾಗೆ ಅಥವಾ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಗೆ ಹಸ್ತಾಂತರಿಸಬೇಕು. ಜೊತೆಗೆ ಹಾರ್ಮುಜ್ ಅನ್ನ ತೆರೆದು ಎಲ್ಲರ ಸಂಚಾರಕದನ್ನು ಮುಕ್ತ ಮಾಡಬೇಕು. ತನ್ನ ಪ್ರಾಕ್ಸಿಗಳಿಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಬೇಕು. ಹಾರ್ಮುಜ್ ಅಲ್ಲಿ ಬ್ಯಾರಿಕೇಡ್ ಅನ್ನು ಬೇಕಾದ್ರೆ ಇರಾನ್ ತೆಗೆದು ಬಿಡಬಹುದು. ಆದರೆ ಅಣ್ವಸ್ತ್ರ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಯುರೇನಿಯಂ ಅನ್ನ ಒಪ್ಪಿಸೋದಕ್ಕೇನೆ ಅವರಿಗೆ ಒಪ್ಪಿಕೊಂಡಿರೋದು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿನೇ ಲೆಬನಾನ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಆಗಿದೆ ಅಂತ ಕೂಡ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕದನ ವಿರಾಮ ಏನು?
ಗೆಳೆಯರೆ, ಲೆಬನಾನ್ ಬಗ್ಗೆ ನಿಮಗೆ ಗೊತ್ತಿದೆ. ಮೆಡಿಟರೇನಿಯನ್ ಸಮುದ್ರದ ದಡದಲ್ಲಿನ ದೇಶ ಲೆಬನಾನ್. ಇದು ಇಸ್ರೇಲ್ ಜೊತೆ ಹಾಗೆ ಸಿರಿಯಾ ಜೊತೆ ಕೂಡ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಶಿಯಾ ಹಾಗೂ ಸುನ್ನಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚು ಕಡಿಮೆ ಸಮಾನವಾಗಿದೆ. ಹೀಗಾಗಿ ಇರಾನ್ ಹೆಜ್ಬುಲ್ಲಾ ಅನ್ನೋ ಶಿಯಾ ಮಿಲಿಟೆಂಟ್ ಗ್ರೂಪ್ ಅನ್ನ ಈ ಲೆಬನಾನ್ ನಲ್ಲಿ ಸ್ಥಾಪನೆ ಮಾಡಿತು. ಈಗ ಹೆಜ್ಬುಲ್ಲಾ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ದಕ್ಷಿಣ ಲೆಬನಾನ್ ಹೆಜ್ಬುಲ್ಲಾಗಳ ಕೈಯಲ್ಲಿದೆ. ಅವರು ಅಲ್ಲಿನ ಉಗ್ರ ಸಂಘಟನೆಯಾಗಿ ಮಾತ್ರ ಈಗ ಉಳ್ಕೊಂಡಿಲ್ಲ, ಬದಲಾಗಿ ಲೆಬನಾನ್ನ ರಾಜಕೀಯದಲ್ಲಿ ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಹೀಗಾಗಿ ಹೆಜ್ಬುಲ್ಲಾ ಈಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೇ ಇದೆ. ಇನ್ನು ಹೆಜ್ಬುಲ್ಲಾ ಇರಾನ್ನ ಮಾತು ಕೇಳುತ್ತೆ. ಇರಾನ್ನ ಆದೇಶದ ಮೇರೆಗೆ ಅದು ಇಸ್ರೇಲ್ ಮೇಲೆ ದಾಳಿಗಳನ್ನು ಕೂಡ ಮಾಡ್ತಾ ಇರುತ್ತೆ. ಈ ಹಿಂದೆ ಹಮಾಸ್ ಇಸ್ರೇಲ್ ಮೇಲೆ ಮಾಡಿದ ದಾಳಿಯಲ್ಲಿ ಕೂಡ ಈ ಹೆಜ್ಬುಲ್ಲಾದ ಕೈವಾಡ ಇತ್ತು. ಹೀಗಾಗಿ ಇಸ್ರೇಲ್ ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಸಾಕಷ್ಟು ವರ್ಷಗಳಿಂದಲೂ ಲೆಬನಾನ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಸ್ರೇಲ್ ಲೆಬನಾನ್ ಸಂಘರ್ಷಗಳು ನಡೆದಿವೆ. ಅದರಲ್ಲಿ ವಿಶ್ವಸಂಸ್ಥೆಯ ಮಧ್ಯಪ್ರವೇಶ ಕೂಡ ಆಗಿದೆ. ಆದರೂ ಸಂಘರ್ಷ ಏನು ನಿಂತಿಲ್ಲ. ಇನ್ನು ಈಗ ಇರಾನ್ ಹಾಗೂ ಇಸ್ರೇಲ್ ಮತ್ತು ಅಮೆರಿಕಾಗಳು ಯುದ್ಧಕ್ಕೆ ನಿಂತವಲ್ಲ, ಅದರ ಬ್ಯಾಕ್ ಡ್ರಾಪ್ ಅಲ್ಲಿ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಕೂಡ ಯುದ್ಧ ನಡೀತಾ ಇತ್ತು. ಅಲ್ಲಿ ಲೆಬನಾನ್ ಅಂದ್ರೆ ಲೆಬನಾನ್ನ ಸೇನೆ ಅಲ್ಲ, ಬದಲಿಗೆ ಹೆಜ್ಬುಲ್ಲಾ ಪಡೆಗಳು ಉತ್ತರ ಇಸ್ರೇಲಿನ ಮೇಲೆ ದಾಳಿ ಮಾಡ್ತಾ ಇದ್ವು. ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳನ್ನ ಗುರಿಯಾಗಿಸ್ಕೊಂಡು ದೊಡ್ಡ ಮಟ್ಟದ ದಾಳಿಗಳನ್ನೇ ಮಾಡ್ತಾ ಹೋಯಿತು. ಸೊ ಇಲ್ಲಿ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್ ಸಂಘರ್ಷದಲ್ಲಿ ತೀವ್ರ ನಷ್ಟಕ್ಕೀಡಾಗ್ತಾ ಇರೋದು ಲೆಬನಾನ್, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಅಲ್ಲಿನ ಜನ. ಹೀಗಾಗಿ ಈ ಯುದ್ಧ ನಿಲ್ಲಿಸಿ ಅಂತ ಲೆಬನಾನ್ ಕೇಳ್ತಲೇ ಇತ್ತು. ಈ ಮಧ್ಯೆ ಇರಾನ್ ಹಾಗೂ ಅಮೆರಿಕ ಮಾತುಕತೆಗಳು ಶುರುವಾದ್ವಲ್ಲ, ಅದರಲ್ಲಿ ಕದನ ವಿರಾಮ ಅಂದ್ರೆ ಬರೀ ಇರಾನ್ ಜೊತೆ ಮಾತ್ರ ಅಲ್ಲ, ಇರಾನಿನ ಪ್ರಾಕ್ಸಿಗಳ ಮೇಲೆ ಕೂಡ ದಾಳಿ ಮಾಡಬಾರದು ಅನ್ನೋ ಅಂಶವನ್ನ ಇರಾನ್ ಸೇರಿಸ್ತು. ಹೀಗಾಗಿ ಅಮೆರಿಕ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಆದ್ರೆ ಹೆಜ್ಬುಲ್ಲಾ ಜೊತೆ ನಾವು ಮಾತಾಡೋದಿಲ್ಲ, ಕದನ ವಿರಾಮವು ಮಾಡಿಕೊಳ್ಳೋದಿಲ್ಲ ಅಂತ ಇಸ್ರೇಲ್ ಹಠಕ್ಕೆ ಬಿತ್ತು. ಹೀಗಾಗಿ ಅಮೆರಿಕ ಈಗ ಲೆಬನಾನ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮವನ್ನು ಮಾಡಿಸಿದೆ. 34 ವರ್ಷಗಳ ನಂತರ ಮೊದಲ ಬಾರಿಗೆ ಇಸ್ರೇಲ್ ಮತ್ತು ಲೆಬನಾನ್ಗಳು ಮಾತುಕತೆ ನಡೆಸಿವೆ ಅಂತ ಟ್ರಂಪ್ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಹಾಗೆ ನಾನು 10ನೇ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೂ ಅವರು ಮರ್ತಿಲ್ಲ. ಇನ್ನು ಈ ಕದನ ವಿರಾಮ ಅನ್ನೋದು ಎಷ್ಟು ಫನ್ನಿ ಅಂದ್ರೆ, ಅಲ್ಲಿ ಯುದ್ಧ ಮಾಡ್ಕೊಳ್ತಾ ಇದ್ದದ್ದು ಲೆಬನಾನ್ ಹಾಗೂ ಇಸ್ರೇಲ್ ಅಲ್ಲ, ಬದಲಿಗೆ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್. ಆದ್ರೆ ಈಗ ಕದನ ವಿರಾಮ ಆಗಿರೋದು ಲೆಬನಾನ್ ಮತ್ತು ಇಸ್ರೇಲ್ ನಡುವೆ. ಅಲ್ಲಿ ಹೆಜ್ಬುಲ್ಲಾನೇ ಇಲ್ಲ. ಆ ಮಾತುಕತೆಗಳಲ್ಲಿ ಒಪ್ಪಂದದಲ್ಲಿ ಎಲ್ಲೂ ಕೂಡ ಹೆಜ್ಬುಲ್ಲಾ ಇಲ್ಲ. ಸೊ ಯಾರು ಜಗಳ ಆಡ್ತಾ ಇದ್ದಾರೋ ಅವರನ್ನ ಬಿಟ್ಟು ಅವರಿಗೆ ಆಶ್ರಯ ಕೊಟ್ಟವರ ಜೊತೆ ಅಮೆರಿಕ ಇಸ್ರೇಲ್ಗೆ ರಾಜಿ ಸಂಧಾನವನ್ನ ಮಾಡಿಸ್ತಾ ಇದೆ. ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರೋ ದಾಳಿಗಳನ್ನ ತಕ್ಷಣದಿಂದಲೇ ನಿಲ್ಲಿಸಬೇಕು ಅಂತ ಆ ಕದನ ವಿರಾಮ ಒಪ್ಪಂದ ಹೇಳುತ್ತೆ. ಇದು ಸದ್ಯಕ್ಕೆ 10 ದಿನಗಳ ವಿರಾಮ. ಹೇಗೆ ಟ್ರಂಪ್ ಈ ಹಿಂದೆ 10 ದಿನ ಇರಾನ್ ಜೊತೆ ಕದನ ವಿರಾಮವನ್ನ ಮಾಡ್ಕೊಂಡ್ರೋ, ಇದು ಕೂಡ ಹಾಗೆ 10 ದಿನ ಇರುತ್ತೆ. ಆ ನಂತರ ಎರಡೂ ಪಕ್ಷಗಳು ಒಪ್ಪಿದ್ರೆ ಮುಂದುವರಿಸ್ತಾ ಹೋಗಬಹುದು ಕೂಡ. ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಬಾರದು, ಆದ್ರೆ ಸರ್ವೆಲೆನ್ಸ್, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಇಂಥದ್ದನ್ನೆಲ್ಲ ಅವರು ಮಾಡ್ಕೋಬಹುದು. ಹಾಗೆ ಅವರಿಗೆ ಆತ್ಮರಕ್ಷಣೆಯ ಹಕ್ಕು ಕೂಡ ಇರುತ್ತೆ. ಅಂದ್ರೆ ನಾಳೆ ಅವರಿಗೆ ಅನ್ನಿಸ್ತು ಹೆಜ್ಬುಲ್ಲಾಗಳು ಮತ್ತೆ ದಾಳಿ ಮಾಡ್ತಾರೆ, ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಇಂಥ ಮಾಹಿತಿ ಸಿಕ್ಕರೆ ಇಸ್ರೇಲ್ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಲೆಬನಾನ್ ಮೇಲೆ ಅಂದ್ರೆ ಹೆಜ್ಬುಲ್ಲಾಗಳ ಮೇಲೆ ದಾಳಿಗಳನ್ನು ಮತ್ತೆ ಶುರು ಕೂಡ ಮಾಡಬಹುದು. ಸೊ ಇಲ್ಲಿ ಇಸ್ರೇಲ್ಗೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ. ಹಾಗೆ ಲೆಬನಾನ್ಗೆ ಕೂಡ ಇಲ್ಲಿ ಕೆಲ ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಅವರು ಹೆಜ್ಬುಲ್ಲಾ ಹಾಗೂ ಇನ್ನಿತರ ಉಗ್ರ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಹೆಜ್ಬುಲ್ಲಾ ಪಡೆಗಳನ್ನು ನಿಶಸ್ತ್ರೀಕರಣಗೊಳಿಸಬೇಕು, ಅಲ್ಲಿ ಆಯುಧಗಳು, ಸೇನೆ ಎಲ್ಲ ಕೂಡ ಲೆಬನಾನ್ ಸರ್ಕಾರದ ಅಧೀನದಲ್ಲಿ ಮಾತ್ರ ಇರಬೇಕು. ಗೆಳೆಯರೆ, ಹೆಜ್ಬುಲ್ಲಾ ನಿಶಸ್ತ್ರೀಕರಣ ಅನ್ನೋ ಮಾತು ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾಗಳ ನಡುವೆ ಸಂಘರ್ಷ ನಡೆದು ಅಲ್ಲಿಗೆ ವಿಶ್ವಸಂಸ್ಥೆ ತನ್ನ ಶಾಂತಿ ಪಾಲನಾ ಪಡೆಗಳನ್ನು ನಿಯೋಜನೆ ಮಾಡ್ತಲ್ಲ, ಆಗ ಕೂಡ ಹೆಜ್ಬುಲ್ಲಾನ ನಿಶಸ್ತ್ರಗೊಳಿಸಬೇಕು ಅನ್ನೋ ಕರಾರಾಗಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗೆ ಕಳೆದ ವರ್ಷ ಲೆಬನಾನ್ ಮೇಲೆ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದಾಗ ಕೂಡ ಅಲ್ಲೊಂದು ಸಂಧಾನ ಪ್ರಕ್ರಿಯೆ ನಡೀತು. ಆಗಲೂ ಲೆಬನಾನ್ನ ಸೇನೆ ದಕ್ಷಿಣ ಲೆಬನಾನ್ ಮೇಲೆ ಹಿಡಿತವನ್ನು ತಗೋಬೇಕು, ದಕ್ಷಿಣ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾ ಸೈಟ್ಗಳನ್ನು ಖಾಲಿ ಮಾಡಿಸಬೇಕು, ಹೆಜ್ಬುಲ್ಲಾಗಳ ಶಸ್ತ್ರಾಸ್ತ್ರಗಳನ್ನು ಲೆಬನಾನ್ ತನ್ನ ವಶಕ್ಕೆ ತಗೋಬೇಕು, ಅಲ್ಲಿ ಲೆಬನಾನ್ ಸೇನಾಪಡೆಗಳು ಮಾತ್ರ ಇರಬೇಕು, ಹೆಜ್ಬುಲ್ಲಾ ಪಡೆಗಳಲ್ಲ ಅಂತ ಹೇಳಲಾಯಿತು. ಆದರೆ ಲೆಬನಾನ್ ಅಂಥದ್ದೇನು ಮಾಡೋದಕ್ಕೆ ಹೋಗಲಿಲ್ಲ ಅನ್ನೋದಕ್ಕಿಂತ ಅವರಿಗೆ ಅದು ಸಾಧ್ಯ ಆಗಲಿಲ್ಲ. ಲೆಬನಾನ್ನಲ್ಲಿ ಅಲ್ಲಿನ ಅಧಿಕೃತ ಸೇನೆಗಿಂತ ಈ ಇರಾನ್ ಬೆಂಬಲಿತ ಉಗ್ರ ಪಡೆ ಆಯುಧ ಮತ್ತು ಸಂಖ್ಯೆ ಎರಡರಲ್ಲೂ ದೊಡ್ಡದಿದೆ, ಬಲಿಷ್ಠವಾಗಿದೆ. ಹಾಗೆ ಅವರಿಗೆ ಇರಾನ್ನ ಬೆಂಬಲ ಕೂಡ ಇದೆ. ಹೀಗಾಗಿ ಲೆಬನಾನ್ ಸರ್ಕಾರ ಹೆಜ್ಬುಲ್ಲಾಗಳನ್ನು ಹೆಚ್ಚು ತಡೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಮೊನ್ನೆ ನೋಡಿ, ಲೆಬನಾನ್ ಸರ್ಕಾರ ಬೈರೂತಲ್ಲಿದ್ದ ಇರಾನಿನ ರಾಯಭಾರಿಗೆ
ತಕ್ಷಣ ದೇಶ ಬಿಟ್ಟು ಹೋಗೋದಿಕ್ಕೆ ಹೇಳ್ತು. ಆದ್ರೆ ಆತ ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತಾನೆ ಅಂತ ಹೆಜ್ಬುಲ್ಲಾ ಹೇಳ್ತು. ಅಷ್ಟೇ ಅಲ್ಲ, ಆ ರಾಯಭಾರಿ ಸರ್ಕಾರದ ಆದೇಶ ಹೊರಬಿದ್ದ ನಂತರ ಕೂಡ ಲೆಬನಾನ್ನ ಬಿಟ್ಟು ಹೋಗಲಿಲ್ಲ. ಅದು ಅಲ್ಲಿ ಹೆಜ್ಬುಲ್ಲಾದ ತಾಕತ್ತು. ಹೀಗಿರುವಾಗ ಅವರನ್ನು ನಿಶಸ್ತ್ರಗೊಳಿಸುವುದು ಲೆಬನಾನ್ನ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಇಸ್ರೇಲ್ ಮಾಡಲಿ ಅಂತ ಬಿಟ್ರೆ ಅವರ ವಾಯುದಾಳಿಯಲ್ಲಿ ಲೆಬನಾನ್ನ ಜನ ಸಾವಿಗೀಡಾಗ್ತಾರೆ. ಹೀಗಾಗಿ ಸರ್ಕಾರ ಪಾಪ ಅಲ್ಲಿ ಕತ್ತರಿಗೆ ಸಿಕ್ಕ ಅಡಿಕೆ ಥರ ಆಗಿದೆ. ಇನ್ನು ಈಗ ಕೂಡ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಮಾತುಕತೆ, ಕದನ ವಿರಾಮ ಆಗಿದೆ. ಆದರೆ ಅದು ಉಳಿಯುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಇನ್ನು ಇಸ್ರೇಲ್ ಈ ಕದನ ವಿರಾಮ ಜಾರಿಗೆ ಬರುವ ಮೊದಲು ಕೂಡ ಲೆಬನಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಟೈರ್ ನಗರದ ಮೇಲೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ 13 ಜನ ಸಾವಿಗೀಡಾಗಿದ್ದಾರೆ, 35ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಜ್ಬುಲ್ಲಾ ಜೊತೆಗಿನ ನಮ್ಮ ಲೆಕ್ಕಗಳಿನ್ನೂ ಮುಗುದಿಲ್ಲ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಹೀಗಾಗಿನೇ ಈ ಕದನ ವಿರಾಮಕ್ಕೆ ಹೆಚ್ಚು ಆಯಸ್ಸಿಲ್ಲ ಅನ್ನಿಸ್ತಾ ಇರೋದು. ಇನ್ನು ಇಲ್ಲಿ 10ನೇ ಯುದ್ಧ ನಿಲ್ಲಿಸಿದ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡುವುದಿಲ್ಲ, ಸೊ ಇರಾನ್ ಕದನ ವಿರಾಮದ ಅಮೆರಿಕ ಷರತ್ತುಗಳಿಗೆ ಒಪ್ಪಿ ಅಣು ಇಂಧನವನ್ನು ನಮಗೆ ತಂದೊಪ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಈಗಾಗಲೇ ಅಣು ಕಾರ್ಯಕ್ರಮವನ್ನು ಕೈಬಿಡೋದಾಗಿ ಹೇಳಿದೆ. 5 ವರ್ಷ ನಾವು ಅಣ್ವಸ್ತ್ರವನ್ನು ಮಾಡಿಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಅಧ್ಯಕ್ಷರು 20 ವರ್ಷ ಕೇಳ್ತಿದ್ದಾರೆ ಅಂತ ವೈಟ್ ಹೌಸ್ ಹೇಳಿತ್ತು. ಈಗ ನಮ್ಮ ಎಲ್ಲ ಡಿಮ್ಯಾಂಡ್ಗಳನ್ನು ಒಪ್ಪೋದಕ್ಕೆ ಇರಾನ್ ಸಿದ್ಧ ಆಗಿದೆ. ಅವರು ಸಂಸ್ಕರಿಸಿದ ಯುರೇನಿಯಂ ಅನ್ನು ಕೂಡ ನಮಗೆ ತಂದೊಪ್ಪಿಸೋದಾಗಿ ಹೇಳಿದ್ದಾರೆ. ಹೀಗಾಗಿ ಈ ಯುದ್ಧ ನಿಲ್ಲುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಆದರೆ ಟ್ರಂಪ್ ಟ್ರೂತಲ್ಲಿ ಬರೆಯೋದೆಲ್ಲ ಸತ್ಯ ಅಂತೇನಲ್ಲ. ಈಗ ಕದನ ವಿರಾಮದ ಲಾಭವನ್ನು ಕೂಡ ಇರಾನ್ ದೊಡ್ಡ ಮಟ್ಟದಲ್ಲಿ ಮಾಡಿಕೊಳ್ತಾ ಹೋಗ್ತಾ ಇದೆ. ಅವರು ಚೈನಾದಿಂದ ಆಯುಧಗಳ ಆಮದನ್ನು ಹೆಚ್ಚು ಮಾಡಿಕೊಂಡಂತೆ ಕಾಣ್ತಾ ಇದೆ. ತೆಹರಾನ್ ಹಾಗೂ ಇನ್ನಿತರ ಏರ್ ಬೇಸ್ಗಳಿಗೆ ಚೈನಾದ ಮಿಲಿಟರಿ ಸಾಗಾಟದ ವಿಮಾನಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇವೆ ಅನ್ನೋ ಮಾಹಿತಿಗಳು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇರಾನ್ ತನ್ನ ದಾಳಿಗೊಳಗಾದ ಟನಲ್ಗಳನ್ನು ಮತ್ತೆ ಸರಿಪಡಿಸ್ಕೊಳ್ತಾ ಇದೆ. ಅದರ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿನ ಮಣ್ಣು ಮತ್ತು ಡೆಬ್ರಿಯನ್ನು ತೆರವುಗೊಳಿಸಿ ಪ್ರವೇಶ ಮಾರ್ಗವನ್ನು ಸುಗಮಗೊಳಿಸಿಕೊಳ್ಳೋ ಪ್ರಯತ್ನವನ್ನು ಶುರು ಮಾಡಿದೆ. ಈ ಮೂಲಕ ಅವರು ಮತ್ತೆ ಟನಲ್ಗಳ ಒಳಗಿನ ತಮ್ಮ ಮಿಸೈಲ್ಗಳನ್ನು ಬಳಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟ್ರಂಪ್ ಈ ಯುದ್ಧ ನಿಲ್ಲುತ್ತೆ ಅಂತ ಹೇಳ್ತಲೇ ಗಲ್ಫ್ ಆಫ್ ಒಮನ್ನಲ್ಲಿ ಅಮೆರಿಕಾದ ಬ್ಲಾಕೇಡನ್ನು ಟೈಟ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಇರಾನ್ನ ಬಂದರುಗಳಿಂದ ಹೊರಡುವ ಯಾವ ಹಡಗಿಗೂ ಅಮೆರಿಕ ಅವಕಾಶವನ್ನು ಕೊಡ್ತಾ ಇಲ್ಲ. ಹೀಗಾಗಿ ಒಟ್ಟು 14 ಹಡಗುಗಳು ಮತ್ತೆ ಇರಾನ್ ಬಂದರುಗಳಿಗೆ ವಾಪಸ್ ಹೋಗಿವೆ. ಅಲ್ಲಿ US ಬ್ಲಾಕೇಡ್ ನಂತರ ಇದುವರೆಗೆ ಒಮನ್ ಗಲ್ಫನ್ನು ದಾಟಿ ಬಂದಿರೋದು ಒಂದೇ ಒಂದು ಇರಾನಿ ಹಡಗು ಅಂತ ಕೆಪ್ಲರ್ನ ಮಾಹಿತಿ ಹೇಳ್ತಾ ಇದೆ. ಈ ನಡುವೆ ಹಾರ್ಮೋಜಲ್ಲಿ ಇರಾನ್ ಹಾಸಿರುವ ಸ್ಫೋಟಕಗಳನ್ನು ತೆರವುಗೊಳಿಸೋ ಸಾಮರ್ಥ್ಯ ಯುರೋಪಿಯನ್ ಯೂನಿಯನ್ಗಿದೆ ಅಂತ ಫ್ರಾನ್ಸ್ನ ರಕ್ಷಣಾ ಸಚಿವೆ ಕ್ಯಾಥರಿನ್ ಹೇಳಿದ್ದಾರೆ. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹಾಗೂ ಕೀರ್ ಸ್ಟಾರ್ಮರ್ ನೇತೃತ್ವದಲ್ಲಿ ಹಾರ್ಮೋಜ್ ಸಭೆಯೊಂದನ್ನು ಆಯೋಜಿಸಲಾಗಿದ್ದು ಅದರಲ್ಲಿ 40ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಲಿವೆ. ಆ ಸಂದರ್ಭದಲ್ಲಿ ಹಾರ್ಮೋಜಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಅಂತ ಕ್ಯಾಥರಿನ್ ತಿಳಿಸಿದ್ದಾರೆ. ಅಲ್ಲಿ ಸ್ಫೋಟಕಗಳ ತೆರವಿನ ಜೊತೆ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಕೊಡೋ ಬಗ್ಗೆ ಕೂಡ ಯುರೋಪಿಯನ್ ಯೂನಿಯನ್ ಯೋಚಿಸ್ತಾ ಇದೆ. ಆದರೆ ಟ್ರಂಪ್ ಮಾತ್ರ ಪಾಕಿಸ್ತಾನದಲ್ಲಿ ಇರಾನ್ ಹಾಗೂ ಅಮೆರಿಕಾದ ನಡುವೆ ಮಾತುಕತೆಗಳಾಗಿ ಸಂಧಾನ ಆಗುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ, ದನದ ಮಾಂಸ ತಿಂತೀನಿ ಅಂತ ಖುಷಿಯಾಗಿ ಪೋಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇರಾನ್ ಅಂಥದ್ದೇನೂ ಇಲ್ಲ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಇರಾನ್ನ ಮಾತುಕತೆಗೆ ಒತ್ತಾಯ ಮಾಡ್ತಾ ಇದೆ. ಅರಬ್ ದೇಶಗಳು ಹಾಗೂ ಯುರೋಪಿಯನ್ ಯೂನಿಯನ್ ಈ ಸಂಧಾನ ಮಾತುಕತೆಗಳು ಇವೆಲ್ಲ ಆಗೋದಕ್ಕೆ ಇನ್ನು ಕನಿಷ್ಠ 6 ತಿಂಗಳಾದರೂ ಬೇಕಾಗುತ್ತೆ, ಅಲ್ಲಿವರೆಗೆ ಕದನ ವಿರಾಮವನ್ನಾದರೂ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಅಮೆರಿಕಾಗೆ ಹೇಳ್ತಾ ಇವೆ. ಇನ್ನು ಇದೆಲ್ಲದರ ನಡುವೆ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಒಂದು ಕದನ ವಿರಾಮ ಉಂಟಾಗಿರೋದ್ರಿಂದ ಇರಾನ್ ಕೂಡ ಹಾರ್ಮೋಜ್ ಜಲಸಂಧಿಯನ್ನ ನಾವು ತೆರವುಗೊಳಿಸ್ತಾ ಇದ್ದೀವಿ, ಸಂಚಾರಕ್ಕೆ ಮುಕ್ತಗೊಳಿಸ್ತಾ ಇದ್ದೀವಿ ಅಂತ ಹೇಳಿದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಇರಾನಿನ ವಿದೇಶಾಂಗ ಸಚಿವ ಅರಾಕ್ಚಿ 10 ದಿನಗಳ ಕಾಲ ಲೆಬನಾನ್ ಇಸ್ರೇಲ್ ಕದನ ವಿರಾಮ ಉಂಟಾಗಿದೆ, ನಾವು ಕೂಡ 10 ದಿನಗಳ ಕಾಲ ಹಾರ್ಮೋಜ್ ಅನ್ನ ಸಂಚಾರ ಮುಕ್ತಗೊಳಿಸ್ತಾ ಇದ್ದೀವಿ, ಆ ಕದನ ವಿರಾಮ ಹಾಗೆ ಮುಂದುವರೆದ್ರೆ ಹಾರ್ಮೋಜ್ ಕೂಡ ಮುಕ್ತ ಸಂಚಾರಕ್ಕೆ ಅವಕಾಶವನ್ನ ಪಡ್ಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಈ ಬೆಳವಣಿಗೆಗಳು ಈ ವಾರಾಂತ್ಯದಲ್ಲಿ ಅಥವಾ ಮುಂದಿನ ವಾರದ ಆರಂಭದಲ್ಲಿ ಇಸ್ಲಾಮಾಬಾದಲ್ಲಿ ನಡೆಯಲಿರುವ ಅಮೆರಿಕ ಹಾಗೂ ಇರಾನ್ ಮಾತುಕತೆಗಳಿಗೆ ಒಂದು ಶುಭ ಸೂಚಕದಂತೆ ಕಾಣ್ತಾ ಇವೆ. ಇದು ಗೆಳೆಯರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.